ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ವೀಣಾ ರಚಿ ಲಾಗ್ಸ್. ಇವತ್ತು ಈಸಿಯಾಗಿ ಮನೆಯಲ್ಲೇ ಜಾಮೂನು ಮಾಡ್ಕೊಳ್ಳೋದು ಯಾವ ಥರ ಅಂದ್ಬಿಟ್ಟು ಹೇಳ್ಕೊಡ್ತೀನಿ. ಇದಂತೂ ತುಂಬಾ ಟೇಸ್ಟಿಯಾಗಿರುತ್ತೆ. ಒಂದು ಸ್ಪೆಷಲ್ ಐಟಮ್ ಹಾಕಿದ್ರೆ ತುಂಬಾ ಸಾಫ್ಟಿಯಾಗೂ ಬರುತ್ತೆ. ಅದೇ ಥರ ಹೋಟೆಲ್ ಸ್ಟೈಲಲ್ಲೇ ಸಿಗೋವಂಥ ಜಾಮೂನು ಮನೆಯಲ್ಲೇ ನಾವು ಮಾಡ್ಕೋಬೋದು. ಯಾವ ಥರ ಅಂದ್ಬಿಟ್ಟು ನೋಡೋಣ. ಫಸ್ಟು ನಾನು ಇಲ್ಲಿ ನೀರನ್ನ ಕುದಿಯೋಕ್ಕೆ ಇಟ್ಟಿದ್ದೀನಿ. ಸೊ 1 ಪ್ಯಾಕೆಟ್ ನಾನು MTR ಯೂಸ್ ಮಾಡ್ತೀನಿ, ಬೇರೆ ಯಾವುದೂ ಯೂಸ್ ಮಾಡೋದಿಲ್ಲ. MTR ತುಂಬಾ ಚೆನ್ನಾಗಿ ಬರುತ್ತೆ. ಸೊ ನೀವು ಟ್ರೈ ಮಾಡಿ. ಸೊ ಈಗ ನಾನು ಕುದಿಯೋಕ್ಕೆ ನೀರು ಇಟ್ಟಿದ್ದೀನಿ. ಇದಕ್ಕೆ 1 ಪ್ಯಾಕೆಟ್ಗೆ ನಾನು 1/4 kg ಅಷ್ಟು, ಸೊ 1 ಗ್ಲಾಸಷ್ಟು ಸಕ್ಕರೆನ ಹಾಕ್ತಾಯಿದ್ದೀನಿ. ಸೊ 1 ಗ್ಲಾಸ್ ಬಂದು ನಮಗೆ 1/4 kg ಬರುತ್ತೆ. ಸೊ ಮೆಜರ್ಮೆಂಟಲ್ಲೇ ಹಾಕಿ ತುಂಬಾ ಚೆನ್ನಾಗಿರುತ್ತೆ. ಆ ಸಿರಪ್ ಅನ್ನೋದು ನೀಟಾಗಿ ಆ ಸಿರಪ್ ಅನ್ನೋದು ಜಾಮೂನ್ ಅಬ್ಸರ್ವ್ ಮಾಡ್ಕೊಳುತ್ತೆ. ಸೊ ನಾನಿಲ್ಲಿ 1/4 kg ಅಷ್ಟು ಸಕ್ಕರೆ ಹಾಕ್ತಾಯಿದ್ದೀನಿ. ಇದು ಚೆನ್ನಾಗಿ ಕುದಿಯೋಕ್ಕೆ ಬಿಡಿ. ಸೊ ಅದು ಪಾಕ ಬರಬೇಕು. ಸೊ ಒಂದು ಲಿಡ್ ಕ್ಲೋಸ್ ಮಾಡಿಕೊಂಡು ನೀಟಾಗಿ ಕುದಿಯೋಕ್ಕೆ ಬಿಡೋಣ. ಅದಷ್ಟರಲ್ಲಿ ನಾನು ಹೇಳಿದ್ನಲ್ವ MTR ಯೂಸ್ ಮಾಡ್ತಾಯಿದ್ದೀನಿ ಅಂದ್ಬಿಟ್ಟು ಆ ಪೌಡರ್ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಸೊ ಇದನ್ನು ಮಿಕ್ಸ್ ಮಾಡೋದೇ ಮೇಯ್ನ್ ಬೇಕಾಗಿರೋದು. ನಾವು ಎಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತಿರೋ ಅಷ್ಟು ಚೆನ್ನಾಗಿ ಜಾಮೂನ್ ಬರುತ್ತೆ. ಸೊ ಒಬ್ಬೊಬ್ಬರು ಇದನ್ನು ಬಟರಲ್ಲಿ ಮಿಕ್ಸ್ ಮಾಡ್ತಾರೆ, ಹಾಲಲ್ಲಿ ಮಿಕ್ಸ್ ಮಾಡ್ತಾರೆ. ಜಸ್ಟ್ ನಾನಿಲ್ಲಿ ನೀರಲ್ಲಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಅದು ನಾರ್ಮಲ್ ವಾಟರೇ, ಬಿಸಿ ನೀರು ಅಲ್ಲ, ಜಸ್ಟ್ ನಾರ್ಮಲ್ ವಾಟರಲ್ಲೇ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ನಮಗೆ ಕ್ವಾಂಟಿಟಿ ನೋಡಿಕೊಂಡು ಎಷ್ಟಾಗುತ್ತೋ, ಚಪಾತಿ ಹಿಟ್ಟಿಗಿಂತ ಸಾಫ್ಟಾಗಿರಬೇಕು, ಗಟ್ಟಿ ಇರಬಾರ್ದು. ಗಟ್ಟಿ ಇದ್ದರೆ ಅಷ್ಟು ಜಾಮೂನು ಸಾಫ್ಟಾಗಿ ಬರೋಲ್ಲ. ಸೊ ಸಾಫ್ಟಾಗಿ ಕಲಿಸ್ಕೋಬೇಕು. ಹಿಟ್ಟು ಕಲಿಸೋದ್ರಲ್ಲೇ ಮೇಯ್ನ್ ಇರೋದು. ಸೊ ನಾನಿಲ್ಲಿ ಬರೀ ನೀರು ಹಾಕ್ತಾಯಿದ್ದೀನಿ. ಒಬ್ಬೊಬ್ಬರು ಹಾಲು ಹಾಕ್ತಾರೆ, ಬಟರ್ ಯೂಸ್ ಮಾಡ್ತಾರೆ ಅಲ್ವಾ. ಸೊ ನಾನು ಈ ಥರ ಮಾಡ್ತೀನಿ. ತುಂಬಾ ಚೆನ್ನಾಗಿರುತ್ತೆ, ತುಂಬ ಟೇಸ್ಟಿಯಾಗೂ ಇರುತ್ತೆ. ಸೊ ನೀವು ಟ್ರೈ ಮಾಡಿ. ಜಸ್ಟ್ ನಾನು ನೀರು ಮಾತ್ರ ಅಪ್ಲೈ ಮಾಡ್ತಾಯಿದ್ದೀನಿ. ನಮಗೆ ಎಷ್ಟು ಕನ್ಸಿಸ್ಟೆಂಟ್ ಬೇಕೋ ಅಷ್ಟು ನೀರು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಸೊ ಇಲ್ಲಿ ನಾನು ನೀರು ಬಂದು ನಾರ್ಮಲ್ ವಾಟರೇ ಯೂಸ್ ಮಾಡ್ತಾಯಿದ್ದೀನಿ. ನೋಡಿ, ಈ ಥರ ಮಿಕ್ಸ್ ಮಾಡ್ಕೋಬೇಕು. ಇಷ್ಟು ಸಾಫ್ಟಾಗಿರಬೇಕು, ತುಂಬ ಗಟ್ಟಿ ಬೇಡ. ಸೊ ನಾನು ಸ್ಪೆಷಲ್ ಐಟಮ್ ಅನ್ನಲ್ವ, ಲಾಸ್ಟಲ್ಲಿ ಈ ಥರ 1 ಸ್ಪೂನಷ್ಟು ತುಪ್ಪನ ಹಾಕಿ ನೀಟಾಗಿ ಮಿಕ್ಸ್ ಮಾಡಿ ಒಂದು 10 to 15 ಮಿನಿಟ್ಸು ಇದನ್ನು ಮ್ಯಾಗ್ರಿನೇಟ್, ಅಂದರೆ ಅದು ಸ್ವಲ್ಪ ನೆನೆಯೋಕ್ಕೆ ಬಿಡೋಣ. ನೋಡಿ, ಇದೇ ನಾನು ಸ್ಪೆಷಲ್ ಐಟಮ್ ಅಂತ ಇದ್ದೀನಿ. ಒಬ್ಬೊಬ್ಬರು ಬೆಣ್ಣೆ ಯೂಸ್ ಮಾಡ್ತಾರೆ, ಬಟ್ ನಾನು ತುಪ್ಪ ಯೂಸ್ ಮಾಡ್ತೀನಿ. ಜಾಮೂನ್ ತುಂಬಾ ಟೇಸ್ಟಿಯಾಗಿರುತ್ತೆ. ಸೊ ಈ ಥರ ತುಪ್ಪ ನೀಟಾಗಿ 1 ಸ್ಪೂನಷ್ಟು ನೀಟಾಗಿ ಅದ್ರ ಮೇಲೆ ಸರ್ವ್ ಮಾಡಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಒಂದು 15 ಮಿನಿಟ್ಸು ಅದನ್ನು ಲಿಡ್ ಕ್ಲೋಸ್ ಮಾಡಿ ಒಂದು 15 ಮಿನಿಟ್ಸು ಅದನ್ನು ನೆನೆಯೋಕ್ಕೆ ಬಿಡೋಣ. ಓಕೆನಾ. ಸೊ ಅಷ್ಟರಲ್ಲಿ ನಾವು ಇಲ್ಲಿ ನೀರು ಏನು ಕುದಿಯೋಕ್ಕೆ ಇಟ್ಟಿದ್ದೀರಲ್ಲ, ಆ ಕುದಿಯೋ ನೀರಿಗೆ ನಾವೊಂದು 6 ಏಲಕ್ಕಿ ನಾನಿಲ್ಲಿ ಜಸ್ಟ್ ಸ್ಮ್ಯಾಶ್ ಮಾಡ್ತಾಯಿದ್ದೀನಿ ಅಷ್ಟೇ, ಜಜ್ಕೊತಾ ಇದ್ದೀನಿ, ಸಿಪ್ಪೆ ಸಮೇತ ಹಾಕ್ತಾಯಿದ್ದೀನಿ. ಸೊ ಆ ಫ್ಲೇವರ್ ಬಿಡುತ್ತೆ. ಅದಾದಮೇಲೆ ನಾವು ನೀಟಾಗಿ ಅದನ್ನು ಸೋಸ್ಕೋಬೋದು. ಸೊ ನಾನು ಈ ಥರ ನೀಟಾಗಿ ಸಿಪ್ಪೆ ಸಮೇತನೇ ಹಾಕ್ತಾಯಿದ್ದೀನಿ. ಅದನ್ನು ನೀಟಾಗಿ ಕುದಿಯೋಕ್ಕೆ ಬಿಡೋಣ. ಪಾಕ ಗಟ್ಟಿ ಆಗೋವರೆಗೂ, ನಮಗೆ ಎಷ್ಟು ಕನ್ಸಿಸ್ಟೆಂಟ್ ಬೇಕೋ ಅಷ್ಟು ಗಟ್ಟಿ ಆಗೋವರೆಗೂ ಅದನ್ನು ಬಿಟ್ಟರೆ ನಮಗೆ ಪಾಕ ರೆಡಿ ಆಯಿತು. ಈಗ ನೋಡಿ, ಜಾಮೂನ್ ಹಿಟ್ಟು ಎಷ್ಟು ಸಾಫ್ಟಾಗಿ ಕಲಿಸಿದ್ದೀನಿ. ಒಂದು 10 ಮಿನಿಟ್ಸ್ ಆದಮೇಲೆ ಈ ಥರ ಸಾಫ್ಟಾಗೇ ಬರುತ್ತೆ. ಸೊ ಈ ಥರ ಸಾಫ್ಟಾಗಿ ಇರೋದನ್ನು ನೀಟಾಗಿ ಕೈಯಲ್ಲಿ ಪ್ರೆಸ್ ಮಾಡಿಕೊಂಡು ಚಿಕ್ಕದಾಗಿ ಉಂಡೆ ಮಾಡ್ಕೊಳ್ಳಿ. ಇದು ದೊಡ್ಡದಾಗುತ್ತೆ. ಸೊ ತುಂಬ ಚಿಕ್ಕದಾಗಿ ಉಂಡೆ ಮಾಡ್ಕೊಳ್ಳಿ. ತುಂಬ ದೊಡ್ಡದು ಮಾಡಿದ್ರೆ ಜಾಮೂನು ತುಂಬ ದೊಡ್ಡದಾಗುತ್ತೆ. ನೋಡಿ, ನಾನು ಚಿಕ್ಕದಾಗಿ ಉಂಡೆ ಮಾಡ್ಕೊಂಡಿದ್ದೀನಿ. ಈ ಥರ ಎಲ್ಲ ನೀಟಾಗಿ ಉಂಡೆ ಮಾಡ್ಕೊಳ್ಳಿ. ಉಂಡೆ ಆದಮೇಲೆ ಒಂದು ಕಡಾಯಿ ಇಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕೋಣ. ನೀಟಾಗಿ ಅದು ಕುದಿಯೋಕ್ಕೆ ಬಿಡೋಣ. ಸೊ ಅದು ಕುದ್ಮೇಲೆ ನಾವು ಏನು ಜಾಮೂನ್ನ ಉಂಡೆ ಮಾಡ್ಕೊಂಡಿದ್ದಲ್ವ ಅದನ್ನು ಹಾಕ್ಕೊಂಡು ನೀಟಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋಣ. ಸೊ ನೋಡಿ, ಚಿಕ್ಕದಾಗಿ ಮಾಡ್ಕೊಳ್ಳಿ. ಅದು ಸಿರಪ್ಗೆ ಹಾಕಿದ್ಮೇಲೆ ಸ್ವಲ್ಪ ಮೀಡಿಯಮ್ ಸೈಜ್ ಬರುತ್ತೆ. ತುಂಬ ದೊಡ್ಡದು ಮಾಡಿಕೊಂಡ್ರೆ ಅದು ತುಂಬಾ ದೊಡ್ಡದಾಗುತ್ತೆ, ಒಂಥರ ಚೆನ್ನಾಗಿರೋದಿಲ್ಲ. ಈ ಥರ ಚಿಕ್ಕದಾಗಿ ಮಾಡಿದ್ರೆ ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ. ಸೊ ಈಗ ಎಣ್ಣೆ ಕಾಗಿದೆ. ನಾನು ಜಾಮೂನ್ ಏನು ನಾವು ರೌಂಡ್ಸ್ ಮಾಡ್ಕೊಂಡಿದ್ದೀವಲ್ಲ ಅದನ್ನು ಹಾಕಿ ನೀಟಾಗಿ ಫ್ರೈ ಮಾಡ್ಕೋಬೇಕು. ಇದು ಮೀಡಿಯಮ್ ಫ್ಲೇಮಲ್ಲಿ ಮಾಡ್ಕೊಳ್ಳಿ. ಹೈ ಫ್ಲೇಮಲ್ಲಿ ಮಾಡಿಕೊಂಡ್ರೆ ಜಸ್ಟ್ ಮೇಲ್ಗಡೆ ಬ್ರೌನ್ ಆಗಿರುತ್ತೆ, ಒಳಗಡೆ ಹಸಿಟ್ಟು ಬೆಂದಿರೋದಿಲ್ಲ. ಸೊ ಮೀಡಿಯಮ್ ಫ್ಲೇಮಲ್ಲಿ ಮಾಡಿಕೊಂಡು ನೀಟಾಗಿ ಇದನ್ನು ಫ್ರೈ ಮಾಡ್ಕೊಳ್ಳಿ. ಸೊ ನೋಡಿ, ಈ ಕಲರ್ ಸಾಕು, ತುಂಬ ವೈಟು ಬೇಡ, ತುಂಬ ಬ್ಲ್ಯಾಕು ಬೇಡ. ಯಾಕಂದರೆ ಈ ಕಲರ್ ಮಾಡಿಕೊಂಡ್ರೆ ನಮಗೆ ಸಿರಪ್ ಹಾಕಿದ್ಮೇಲೆ ಮೀಡಿಯಮ್
ಏನು ಜಾಮೂನ್ ಕಲರ್ ಇರುತ್ತೋ ಆ ಕಲರ್ ಬರುತ್ತೆ. ಇನ್ನು ಸ್ವಲ್ಪ ವೈಟ್ ಮಾಡಿಕೊಂಡ್ರೆ ನಮಗೆ ವೈಟಾಗಿರುತ್ತೆ ಜಾಮೂನು, ಚೆನ್ನಾಗಿರೋದಿಲ್ಲ, ನೋಡೋಕ್ಕೂ ಚೆನ್ನಾಗಿರಲ್ಲ, ಟೇಸ್ಟು ಚೆನ್ನಾಗಿರೋದಿಲ್ಲ. ಸೊ ಮೀಡಿಯಮ್ ಬ್ರೌನ್ ಮಾಡ್ಕೊಳ್ಳಿ. ಸೊ ಒಂದೇ ಸರಿ ಹಾಕಕ್ಕೆ ಹೋಗಬೇಡಿ, 2 ಸಲ ನೋಡಿಕೊಂಡು ನೀಟಾಗಿ ಜಾಮೂನ್ನ ಹಾಕ್ಕೊಳ್ಳಿ. ನೀಟಾಗಿ ಈ ಥರ ಬ್ರೌನ್ ಆಗೋವರೆಗೂ ಮೀಡಿಯಮ್ ಫ್ಲೇಮಲ್ಲೇ ಇದನ್ನು ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ನೋಡಿ ನಿಮಗೆ ಗೊತ್ತಾಗ್ತಾಯಿದೆಯಲ್ಲ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ತುಂಬ ದೊಡ್ಡದಾದರೆ ಅಷ್ಟು ಚೆನ್ನಾಗಿರಲ್ಲ. ಸೊ ಇದು ಮೀಡಿಯಮ್ ಸೈಜಲ್ಲಿ ಬಂದರೆ ತುಂಬಾ ಚೆನ್ನಾಗಿರುತ್ತೆ. ಅದಾದಮೇಲೆ ನಾವು ಏನು ಕುದಿಯೋಕ್ಕೆ ನೀರಿಟ್ಟಿರಲ್ವ, ಸೊ ಅದನ್ನು ಫಿಲ್ಟರ್ ಮಾಡಿಕೊಂಡು ನೀಟಾಗಿ ಸೋಸ್ಕೊಳ್ಳೋಣ. ಸೊ ನಾವು ಯಾಲಕ್ಕಿ ಎಲ್ಲ ಹಾಕಿದಿರಲ್ವ ಅದಕ್ಕೆ ನೀಟಾಗಿ ಫಿಲ್ಟ್ರ್ ಮಾಡ್ಕೊಳ್ಳೋಣ. ಸೊ ಇಲ್ಲಿ ಪಾಕ ರೆಡಿಯಾಗಿದೆ, ಜಾಮೂನು ರೆಡಿಯಾಗಿದೆ ನೋಡಿ ಈ ಥರ ನೀಟಾಗಿ. ಸೊ ಪಾಕ ಏನು ರೆಡಿ ಆಗಿದೆಯೋ ಅದಕ್ಕೆ ಹಾಕಿ ಒಂದು 1/2 ಅವರ್ ಬಿಟ್ಟರೆ ನಮಗೆ ಟೇಸ್ಟಿಯಾಗಿರೋಂಥ ಜಾಮೂನ್ ಮನೆಯಲ್ಲೇ ರೆಡಿ ಆಗುತ್ತೆ. ಸೊ ಆಚೆ ಸಿಗೋದಕ್ಕಿಂತ ಮನೆಯಲ್ಲೇ ನಾವು ಈಸಿಯಾಗಿ ಜಾಮೂನ್ನ ರೆಡಿ ಮಾಡ್ಕೋಬೋದು. ಸೊ ಯಾರೆಲ್ಲ ಫಸ್ಟ್ ಟೈಮ್ ಈ ಥರ ಮಾಡ್ತಿದ್ರು ಮೆಜರ್ಮೆಂಟು ಈ ಥರ ಮಾಡ್ಕೊಳ್ಳಿ. ಈ ಮೆಜರ್ಮೆಂಟಲ್ಲಿ ಮಾಡಿಕೊಂಡ್ರೆ ಚೆನ್ನಾಗಿ ಬರುತ್ತೆ. ಜಾಮೂನು ತುಂಬಾ ಟೇಸ್ಟಿಯಾಗಿರುತ್ತೆ. ಆ ಸಿರಪ್ ಎಲ್ಲ ನೀಟಾಗಿ ಅದಕ್ಕೆ ಅಬ್ಸರ್ವ್ ಮಾಡಿರುತ್ತೆ. ಸೊ ಅದು ಜ್ಯೂಸಿಯಾಗಿರುತ್ತೆ. ಸೊ ನೋಡಿ ನಿಮಗೆ ಗೊತ್ತಾಗ್ತಾ ಇದೆಯಲ್ವ. ಸೊ ಅದು ನೋಡ್ತಾ ಇದ್ರೇ ತಿನ್ನಬೇಕು ಅನಿಸ್ತಾ ಇದೆಯಲ್ವ. ಸೊ ನೀವು ಟ್ರೈ ಮಾಡಿ, ನಿಮ್ಮ ಮಕ್ಕಳಿಗೂ ತುಂಬಾ ಇಷ್ಟ ಆಗುತ್ತೆ. ಓಕೆನಾ. ಸೊ ಒಂದು 1/2 ಅವರ್ ಕ್ಲೋಸ್ ಮಾಡಿ ಓಪನ್ ಮಾಡಿದೆ, ಜಾಮೂನ್ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆಯಲ್ವ. ಸೊ ತುಂಬ ದೊಡ್ಡ ಸೈಜು ಆಗಿರಲ್ಲ, ಮೀಡಿಯಮ್ ಸೈಜು. ಮಕ್ಕಳು ಹಿಂಗೆ ಹೋಗ್ತಾ ಬರ್ತಾನೆ ಖಾಲಿ ಮಾಡಿಬಿಡ್ತಾರೆ, ಎಲ್ರಿಗೂ ಇಷ್ಟ ಆಗುತ್ತೆ. ಸೊ ಈ ಥರ ಮಾಡ್ತೀನಿ, ನೀವು ಯಾವ ಥರ ಮಾಡ್ತೀರೋ ಅಂದ್ಬಿಟ್ಟು ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಿದ್ರೆ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ವೀಣಾ ರಚಿ ಲಾಗ್ಸ್ ಮತ್ತೊಂದು ಟೇಸ್ಟಿ ಅಥವಾ ಹೆಲ್ತ್ ಟಿಪ್ಸ್ ಜೊತೆ ಸಿಗೋಣ. ಬಾಯ್ ಫ್ರೆಂಡ್ಸ್, ಟೇಕ್ ಕೇರ್.